ಎಳ್ಳನ್ನ ತಗೊಂಡೋಗಿ ಮಿಷಿನ್ನು ಅಥವಾ ಗಾಣಕ್ಕೆ ಹಾಕಿದ್ರೆ ಎಣ್ಣೆ ಬರುತ್ತೆ. ಎಳ್ಳು ಗಾಣಕ್ಕೆ ಹಾಕಿದ ತಕ್ಷಣ ಎಣ್ಣೆ ಬರಲ್ಲ ಮಗನೇ. ಅದಕ್ಕೆ ಅದರದ್ದೇ ಆದ ಕ್ರಮವಿದೆ. ಇದ್ರಲ್ಲೇನಿದೆ ಮಹಾ, ಇದಕ್ಕಿಷ್ಟೊಂದು ಬಿಲ್ಡಪ್ ಯಾಕೆ? ಇಲ್ಲೇ ಇರೋದು ನೋಡು ನಿನ್ನ ಅರೆಬರೆ ಜ್ಞಾನ. ಎಳ್ಳು ಗಾಣಕ್ಕೆ ಹಾಕಿದ ತಕ್ಷಣ ಎಣ್ಣೆ ಬಿಡಲ್ಲ ಮಗನೇ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೆಲ್ಲ ಮತ್ತು ನೀರನ್ನ ಬೆರೆಸಬೇಕು. ಇಲ್ಲಾಂದ್ರೆ ಎಳ್ಳು ಎಣ್ಣೆಯೇ ಬಿಡೋದಿಲ್ಲ. ಇದು ಕೇವಲ ಎಳ್ಳಲ್ಲ, ತಿಕ್ಲೆಳ್ಳು. ಏನದು? ಎಳ್ಳಿಗೆ ಬೆಲ್ಲ ನೀರು ಹಾಕ್ಬೇಕಾ? ಹೌದು ಮಗನೇ, ಅದಕ್ಕೆ ನಮ್ಮ ಹಿರಿಯರು ಗಾದೆ ಹೇಳಿದ್ದು, ಎಳ್ಳುಗಾಣಿಗ ಬಲ್ಲ ಹೊರತು ನೀನೇನ್ ಬಲ್ಲೆ ಅಂತ. ಯಾರಿಗೆ ಯಾವ ಕೆಲಸದಲ್ಲಿ ನಿಪುಣತೆ ಇರ್ತದೆಯೋ ಅವರಿಗೆ ಮತ್ತು ಸೂಕ್ಷ್ಮತೆ ತಿಳಿದಿರ್ತದೆ. ಎಳ್ಳುಗಾಣಿಗ ಬಲ್ಲ ಹೊರತು ನೀನೇನ್ ಬಲ್ಲೆ, ಎಲ್ಲ ಗೊತ್ತು ಎನ್ನುವರಿಗೆ ಇದರ ಸೂಕ್ಷ್ಮತೆ ತಿಳಿಯುದು. ಸಾಂಪ್ರದಾಯಿಕ ಆಹಾರದ ಮಹತ್ವ ಅರಿತವರಿಗಷ್ಟೇ ಗೊತ್ತು. ಮುಂದಿನ ಸಲ ಯಾರಾದರೂ ಅತಿಯಾಗಾಡಿದ್ರೆ ನೆನಪಿಸಿ, ಎಳ್ಳುಗಾಣಿಗ ಬಲ್ಲ ಹೊರತು ನೀನೇನ್ ಬಲ್ಲೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮತ್ತು ಫಾಲೋ ಮಾಡಿ.